ಹಲೋ ಫ್ರೆಂಡ್ಸ್, ನಮ್ಮ ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾವು ನಮ್ಮ ಮನೆ ಸುತ್ತಮುತ್ತ ನಮ್ಮ ಗಾರ್ಡನ್ನಲ್ಲಿ ಸುಲಭವಾಗಿ ಯಾವ ರೀತಿ ಸೊಪ್ಪುಗಳಾಗಿರ್ಬೋದು, ಗಿಡಗಳಾಗಿರ್ಬೋದು, ಹಣ್ಣಿನ ಗಿಡಗಳಾಗಿರ್ಬೋದು, ಮರಗಳಾಗಿರ್ಬೋದು ಯಾವ ರೀತಿ ಬೆಳೆಯೋದು ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ, ನೋಡ್ಕೊಳ್ಳಿ. ನೋಡಿ, ಫಸ್ಟಿಗೆ ನಾವು ಕನಕಾಂಬರ ಗಿಡ ಒಂದು 10 ನಂಬರ್ಸ್ ತಂದು ಹೋಗ್ತಿದ್ದೀರಿ. ಅದರಲ್ಲಿ ಕಂಟಿನ್ಯೂಸ್ ವೀಕ್ಲಿ ಒನ್ಸ್ ಹೂವು ಬರುತ್ತೆ. ಅದನ್ನು ನಾವು ಕಿತ್ಕೊಂಡು ಯೂಸ್ ಮಾಡ್ಕೊತೀರಿ ಪೂಜೆಗೆ ಎಲ್ಲ. ಮತ್ತು ಕನಕಾಂಬರ ಜೊತೆಗೆ ರೋಸು, ಮತ್ತು ರೋಸಲ್ಲಿ ಬಂದು ರೆಡ್ ರೋಸ್ ಆಗಿರ್ಬೋದು, ಬಟನ್ ರೋಸ್ ಆಗಿರ್ಬೋದು, ಮತ್ತು ಇನ್ನೊಂದು ಗುಲ್ಕನ್ ಯೂಸ್ ಮಾಡ್ತಾರಲ್ಲ ಆ ರೋಸು ಗಿಡ ಸಹ ಈಗ ಬೆಳೆದಿದ್ದೀವಿ. ಮತ್ತು ಇಲ್ಲಿ ನೋಡ್ತಿದ್ದಾರಲ್ಲ ನೀವು, ಬಂದು ಚಪ್ಪರದ ಗಿಡ, ಇದು ಸಪ್ಪರ ಬದನೆಕಾಯಿ ಅಂತಾರೆ. ಇದು ಬಂದು ನೋಡಿ ಕನಕಾಂಬರ ಗಿಡ ಮತ್ತು ಮೆಣಸಿನ ಗಿಡ 1 by 1 ಹುಟ್ಟಿದ್ದೀನಿ. ಒಂದು ಮೆಣಸಿನ ಗಿಡ ಆಲ್ರೆಡಿ 1-2 ಮಂತ್ ಬಂದು ಅದೆಲ್ಲ ಖಾಲಿ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಅದಾದಮೇಲೆ ಒಂದು ಗಿಡ ಇರಲಿ ಅಂದ್ಬಿಟ್ಟು ಅದನ್ನು ಓದ್ತಿದ್ದೀನಿ. ಮತ್ತು ನೋಡಿ, ಹಾಗೆ ರೀತಿ ಸೊಪ್ಪು ಸಹ ಅಲ್ಲಿ ನಾನು ವೇಸ್ಟಾಗಿ ಬಂದಿತ್ತು, ಒಂದು ಬೀಜ ಒಣಗಿತ್ತು, ಅದು ತಂದು ಚೆಲ್ಲಿದೆ, ಅದು ಸಹ ಬಂದಿದೆ. ನನ್ನ ಕಾನ್ಸೆಪ್ಟ್ ಏನಂದರೆ, ಜಾಗ ವೇಸ್ಟ್ ಮಾಡಬಾರ್ದು, ಇರೋ ಜಾಗ ಪ್ರತಿ ಜಾಗದಲ್ಲಿ ನೀಟಾಗಿ ಬೆಳಿಬೇಕು. ಇದು ಬಂದು ಅವರೇ ಗಿಡ ನೋಡಿ, ನಾನು ಸೀಸನ್ ಅಂದ್ಬಿಟ್ಟು ಹಾಕಿದ್ದೀನಿ. ಒಂದು ಸ್ವಲ್ಪ ನಮ್ಮ ಮನೆ ಮುಂದೆ ಸ್ವಲ್ಪ ಜಾಗ ಇತ್ತು, ಆ ಜಾಗದಲ್ಲಿ ಹಾಕಿರೋದು, ಅದರಲ್ಲಿ ಬಂದಿದೆ. ಮತ್ತು ಅಲ್ಲಿ ಅಕ್ಕಪಕ್ಕ ಸೈಡಲ್ಲಿ ಜಾಗ ವೇಸ್ಟ್ ಆಗಬಾರ್ದು ಅಂದ್ಬಿಟ್ಟು ನಾನು ಬೆಂಡೆ ಬೀಜ ಸಹ ಓದ್ತಿದ್ದೀನಿ. ನೋಡಿ, ಇಲ್ಲಿ ಬಂದ್ಬಿಟ್ಟು ಸೊಪ್ಪು ಚೆಲ್ಲಿದ್ದೀನಿ. ಒಂದು ಬಂದ್ಬಿಟ್ಟು ಕೊತ್ತಂಬರಿ ಸೊಪ್ಪು ಇರ್ಬೋದು, ಮತ್ತು ಇನ್ನೊಂದು ದಂಟು, ಮತ್ತು ಬೊಂಡ ಹಾಕ್ತಾರಲ್ಲ ಸೊಪ್ಪು, ಬಾಯಿಗೆ ಬರಲ್ಲ ನನಗೆ ಕರೆಕ್ಟ್ ಒಂದ್ಸರಿ. ಇದು ಬಂದು ಹೂವಿನ ಗಿಡ ನಾನು ಆಲ್ರೆಡಿ 6 ಮಂತ್ ಬ್ಯಾಕ್ ಹಾಕಿದ್ದು, ಇವಾಗ ಸ್ಟಾರ್ಟ್ ಆಗ್ತಿದೆ. ನೆಕ್ಸ್ಟು ಫೆಸ್ಟಿವಲ್ಗೆಲ್ಲ ನಮ್ಗೆ ಹೂವು ಮತ್ತು ಮನೆ ಪೂಜೆಗೆಲ್ಲ ಹೂವುಗಳಿಗೇನು ಪ್ರಾಬ್ಲಮ್ ಇರೋಲ್ಲ. ನೋಡಿ, ಇದು ಸೇವಂತಿ ಹೂವು. ಈ ಸೇವಂತಿ ಹೂವು ಇದು 6 ಮಂತ್ ಬೆಳೆಯೋದು. 4 ಮಂತ್ ಬಂದರೆ 2 ಮಂತ್ 3 ಮಂತು ಹೋಗಲ್ಲ ಅದು ನೆಕ್ಸ್ಟ್ ನೀವು ಹೋದ್ಮೇಲೆ ಕಟ್ ಮಾಡಿದ್ರೆ ಬೇರು ಇರುತ್ತೆ. ನೆಕ್ಸ್ಟ್ ಅದೇ ರೀತಿ ನೀವು ಏನನ್ನ ಯೂಸ್ ಮಾಡ್ಕೋಬೋದು. ಮತ್ತು ನಮ್ಮ ಗಾರ್ಡನಿಂಗಲ್ಲಿ ತುಂಬ ಗಿಡಗಳು ಓದ್ತಿದ್ದೀನಿ ನಾನು ವಾರದಲ್ಲಿ ಒಂದು ದಿನ ಶನಿವಾರ ಇಲ್ಲ ಭಾನುವಾರ ಸ್ವಲ್ಪ ಕೆಲಸ ಜಾಸ್ತಿ ಮಾಡ್ತೀನಿ, ಅದರಲ್ಲಿ ಕಳೆಗಳು ಇರೋದು. ಬಟ್ ಡೈಲಿ 1 hour ನೀವು ಕೆಲಸ ಮಾಡಿದ್ರೆ ನೀವು ವಾರ ಪೂರ್ತಿ ಏನು ಮಾಡೋಂಗಿಲ್ಲ. 1 or 2 ಡೇಸಲ್ಲಿ ಮಾಡಿದ್ರೆ ನಿಮಗೆ ಒಳ್ಳೆ ಪೌಷ್ಟಿಕಾಂಶ ಇರೋ ಕೆಮಿಕಲ್ ಮುಕ್ತ ಆರ್ಗ್ಯಾನಿಕ್ ಫುಡ್ಡು ಮತ್ತು ಹೂಗಳೆಲ್ಲ ನೀವು ತಿನ್ಬೋದು. ಮತ್ತು ಕೆಲವು ಹೂಗಳೆಲ್ಲ ಪೂಜೆಗೆಲ್ಲ ನೀವು ಬೆಳ್ಕೊಬೋದು. ಇಲ್ಲಿದೆ ನಾವು ಆಲ್ಮೋಸ್ಟ್ ಆರ್ಗ್ಯಾನಿಕ್ಕಾಗೆ ಬೆಳೆಯೋದು. ಯಾಕಂದರೆ ನಾವು ಕುರಿ ಮತ್ತು ಕೋಳಿ ಮತ್ತು ಮೇಕೆ ಗೊಬ್ಬರಗಳು, ಹಸು ಗೊಬ್ಬರ ಹಾಕಿ ನಾವು ಬೆಳೆಯೋದು. ಫರ್ಟಿಲೈಸರ್ ಎಲ್ಲ ಆಲ್ಮೋಸ್ಟ್ ನಾವು ಯೂಸ್ ಮಾಡೋಲ್ಲ. ಇದು ನೋಡಿ, ತೆಂಗಿನ ಮರ 6 year ಬ್ಯಾಕ್ ನಾನು ಓದ್ತಿತ್ತು, ಅದು ಸಹ ತುಂಬ ಚೆನ್ನಾಗಿ ಬಂದಿದೆ. ಅದು ಅಂದರೆ ಗೊಬ್ಬರ ನಾವು ಒಂದು 3 months 6 month ಒಂದು ಹಾಕಬೇಕು. ಇದು ನೋಡಿ, ಬದನೆ ಗಿಡ ಒಂದು 4-5 ನಮ್ಮ ನರ್ಸರಿನಲ್ಲಿ ಲಾಸ್ಟ್ ಟೈಮ್ ಹೋಗಿದ್ದೆ, ಅಲ್ಲಿ ಕೊಟ್ಟಿದ್ರು ಪಾಪ ಅವರು ಎಕ್ಸ್ಟ್ರಾ, ಅಲ್ಲಿ ತಂದು ಓದ್ತಿರೋದು. ಇದರಲ್ಲಿ ಲಾಸ್ಟ್ ಇಯರ್ ನಾನು ಒಂದು ತೊಗರಿ ಗಿಡ ಓದ್ತಿದ್ದೆ, ನೋಡ್ಬೋದು. ಆ ತೊಗರಿ ಗಿಡ ಒಂದು 100 kg ಕಾಯಿ ಬಿಟ್ಟಿತ್ತು. ಇದು ಬಂದು ನಾವು ತಳೆ ಹಾಕಿದರೆ, ಇನ್ನು ನಾವು ಮನೆ ಕಟ್ಟಿಲ್ಲ, ಆ ಮನೆ ಕಟ್ಟೋ ಜಾಗದಲ್ಲಿ ನಾವು ಓದ್ತಿರೋದು. ಇದು ಬಂದು ನೋಡಿ, ಮಲ್ಲಿಗೆ ಗಿಡ ಇರುತ್ತಲ್ಲ, ಅದು ಸುಮ್ಮನೆ ನಾವು ಬೇರಲ್ಲ, ಅದು ರೆಂಬೆನ ಕಟ್ ಮಾಡ್ಕೊಂಡು ಓದ್ತಿದ್ದು ಬಂದಿರೋದು. ಇದು ಬಂದ್ಬಿಟ್ಟು ಮರಗೆಣಸಲ್ಲ, ಅದು ಏನಪ್ಪ, ಅದು ಏನಂತಾರೆ, ಬುಡದಲ್ಲಿ ಗೆಣಸು ಬರುತ್ತಲ್ಲ, ಅದು ಅದೇ ರೀತಿ ನೋಡಿ. ಬಾಳೆ ಗಿಡ ನಾನೊಂದು 3 years ಆಯಿತು. ಲಾಸ್ಟ್ ಇಯರ್ ಎಲ್ಲ ತುಂಬ ಕೋತಿಗಳ ಹಾವಳಿ ಇರೋದ್ರಿಂದ ಸಿಗ್ತಾರಲ್ಲ, ಇವು ಸಿಕ್ಕಿದೆ. ಆ ಬಾಳೆ ಗಿಡನ ನಾವು ಇಟ್ಟಿದ್ದೀವಿ. ಮತ್ತು ಸ್ನೇಹಿತರೆ, ಏನೇ ಬೆಳಿಬೇಕಂದ್ರೂ ನೀವು ಮೊದಲಿಗೆ ಹೂವು ಆಗ್ಬೋದು, ಟೊಮೊಟೊ ಆಗ್ಬೋದು, ಬದನೆಕಾಯಿ ಆಗ್ಬೋದು, ಮೆಣಸಿನ್ಕಾಯಿ, ರೋಸು, ಅನೇಕ ಬೆಳೆಗಳಾಗ್ಬೋದು. ಮೇಯ್ನ್ ನಮಗೆ ಗೊಬ್ಬರ, ನೀರು, ಮೇಯ್ನು ಬಿಸಿಲು ಚೆನ್ನಾಗಿ ಬೆಳಿಬೇಕು. ಬಿಸಿಲು ಚೆನ್ನಾಗಿ ಬಿದ್ದರೆ ನೋಡಿ, ಇದು ತಿಂಗಳು ನಾನು 6 year ಬ್ಯಾಕ್ ಕೂತಿರೋದು, ಇವಾಗ ಸ್ಟಾರ್ಟ್ ಆಗಿದೆ ಕಾಯಿಗಳು. ಇದು ಸ್ಟಾರ್ಟ್ ಆದರೆ ಇದು 100 ವರ್ಷ ಬೆಳೆ ಅಂತಾರೆ. ಇದು ಕಂಟಿನ್ಯೂಸ್ ಆಗಿರುತ್ತೆ. ನನ್ನ ಗಾರ್ಡನಿಂಗಲ್ಲಿ ತುಂಬ ಗಿಡಗಳೆಲ್ಲ ಓದ್ತಿದ್ದೀನಿ. ಮತ್ತು ನಾನು ಇನ್ನೂ 2 ಪ್ಲೇಸಲ್ಲಿ ನಾನು ಬೇರೆ ಪ್ಲೇಸಲ್ಲೂ ಸಹ ಅವರ ಗಿಡ ಓದ್ತೀನಿ. ಅದನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ನೀವೇನೇ ಬೆಳಿಬೇಕಂದ್ರೂ ಫಸ್ಟು ನೀವು ಡೈಲಿ 1 hour ನೀವೇನಾದ್ರು ಸ್ಪೆಂಡ್ ಮಾಡಿದ್ರೆ ಸಾಕು, ಒಳ್ಳೆ ಬೆಳೆ ಬೆಳಿಬೋದು. ಬೆಳೆದು ನಿಮ್ಮ ಮನೆಗೆ ಒಂದು ತರಕಾರಿ ತಗೊಬರೋದೇ ಇರಲ್ಲ, ಆ ರೀತಿ ನೀವು ಮಾಡ್ಕೋಬೋದು. ಸ್ಟಾರ್ಟಿಂಗ್ ಒಂದು 3-4 month ನೀವು ಸ್ವಲ್ಪ ಎಫರ್ಟ್ ಹಾಕಿ ಮಾಡಿಬಿಟ್ರೆ ಆಮೇಲೆ ನೆಕ್ಸ್ಟ್ ಬರುತ್ತೆ. ನೆಕ್ಸ್ಟ್ ಏನಿದೆ, ಕಳೆ ಹೊಡ್ಕೋಬೇಕಾಗುತ್ತೆ ಅಷ್ಟೇ. ಕಳೆನ ಹೊಡೆದು ಹಾಕಿ ಅವಾಗೆ ಮದ್ದು
ಇತ್ತೀಚೆಗೆ ಹೊಡಲೇಬೇಕಾಗುತ್ತೆ, ಇಲ್ಲಾಂದರೆ ಬೆಳೆಗಳು ಕೈಗೆ ಸಿಗಲ್ಲ. ನೋಡಿ, ಇದು ದಂಟು ಸೊಪ್ಪು ಸಹ ಇವತ್ತು ಸಿಕ್ಕಿತ್ತು. ಆ ಸೊಪ್ಪು ನಾನು ಕಿತ್ಕೊಂಡು ಹೋಗ್ತಿದ್ದೀನಿ. ಇವಾಗ ನಾನು ನಮ್ಮ ಪ್ಲ್ಯಾನ್ ಮಾಡಿರೋ 2 ಮಂತು ಸೊಪ್ಪುಗಳಿಂದ ನಮ್ಗೆ 2 ಮಂತು ಸಿಗುತ್ತೆ. ನಾವು ಪ್ಯಾರಲಲ್ಲಿ ತರಕಾರಿ ಸಾರು ಮಾಡ್ತೀವಿ, ಜೊತೆಗೆ ಸೊಪ್ಪು ಅಂದರೆ ನಮ್ಮ ಫೇವ್ರೇಟ್, ಅದಕ್ಕೆ ಆ ಫೇವ್ರೇಟ್ ತಿಂತೀನಿ. ಈ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ.